ನಾವು ಮೊದಲನೇ ಸ್ಟೋರಿಯಲ್ಲಿ ಯುದ್ಧದ ಬಗ್ಗೆ ಮಾತಾಡಿದ್ವಿ. ಈಗ ಎರಡನೇ ಸ್ಟೋರಿ ಕೂಡ ಮಧ್ಯಪ್ರಾಚ್ಯದ ಯುದ್ಧಕ್ಕೆ ರಿಲೇಟ್ ಆಗುತ್ತೆ. ಬಟ್ ಒಂದು ಗುಡ್ ನ್ಯೂಸ್ ಇದೆ. ಅಂದರೆ 2.5 ವರ್ಷಗಳಿಂದ ಏನು ಇಲ್ಲಿ ಈ ಗಾಜಾ ಯುದ್ಧ ನಡೀತು, ಇಸ್ರೇಲ್ ಹಾಗೂ ಹಮಾಸ್ ನಡುವಿನ ಯುದ್ಧ, ನಿಜಕ್ಕೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಬಲಿಯಾಗಿದ್ರು. ಕೊನೆಗೂ ಈ ಯುದ್ಧ ಅಂತ್ಯವಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದು ಕೂಡ ಯಾರ ಮಧ್ಯಸ್ಥಿಕೆಯಲ್ಲಿ? ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಒಂದು ರೀತಿ ಶಾಂತಿ ಮೂಡಿಸುವಂತಹ ಪ್ರಯತ್ನ ನಡೀತಾ ಇದೆ. ಮೊದಲನೇದಾಗಿ ಈ ಹಮಾಸ್ನಲ್ಲಿ ಅವರ ಹತ್ರ ಏನೆಲ್ಲ ಈ ವೆಪನ್ಸ್ಗಳಿದೆ ಎಲ್ಲವನ್ನೂ ಕೂಡ ನಾವು ತ್ಯಜಿಸ್ತೀವಿ ಅಂತ ಹಮಾಸ್ ಒಪ್ಕೊಂಡಿದೆ. ಮತ್ತೊಂದು ಕಡೆ ಇಸ್ರೇಲ್ ಏನು ಈ ಗಾಜಾ ಪಟ್ಟಿಯಲ್ಲಿ ತನ್ನ ಸೇನೆಯನ್ನ ನಿಯೋಜನೆ ಮಾಡಿತ್ತು, ಅದನ್ನು ನಾವು ಮತ್ತೆ ವಾಪಸ್ ಪಡಿತೀವಿ ಅಂತ ಇಸ್ರೇಲ್ ಕೂಡ ಹೇಳ್ತಾ ಇದೆ. ಸೊ ಇದರ ಜೊತೆಗೆ ಒಂದು ರೀತಿ ದೊಡ್ಡ ಐತಿಹಾಸಿಕ ಒಪ್ಪಂದ ಇದು. ಈ ಐತಿಹಾಸಿಕ ಒಪ್ಪಂದ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನ ತರುತ್ತಾ ನೋಡ್ತಾ ಹೋಗೋಣ. ಹಾಗೆ ಏಕಾಏಕಿ 2.5 ವರ್ಷಗಳ ಕಾಲ ಇಷ್ಟೆಲ್ಲ ನಡೆದ್ರೂ ಕೂಡ ಸೋತಿರಲಿಲ್ಲ ಅಥವಾ ಶರಣಾಗಿರಲಿಲ್ಲ. ಬಟ್ ಸ್ಟಿಲ್ ಈಗ ಯಾಕೆ ಹಮಾಸ್ ಶರಣಾಗತಿಗೆ ಒಪ್ಪಿದೆ? ಇದರ ಜೊತೆಗೆ ಟ್ರಂಪ್ ರೂಪಿಸಿರುವಂಥ ಆ 20 ಅಂಶಗಳ ಶಾಂತಿ ಸೂತ್ರ ಏನು ಎಲ್ಲವನ್ನು ಕೂಡ ಇನ್ ಡೀಟೇಲ್ ನಾನು ನಿಮಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA 2ನೇ ಸ್ಟೋರಿಯಲ್ಲಿ ನೀಡ್ತಾ ಹೋಗ್ತೀನಿ. ಮೊದಲನೇದಾಗಿ ಇಸ್ರೇಲ್ ಹಾಗೂ ಹಮಾಸ್ ಯುದ್ಧಕ್ಕೆ ಹಾಗಾದ್ರೆ ಫುಲ್ ಸ್ಟಾಪ್ ಬೀಳುತ್ತಾ, ಮುಗಿಯುತ್ತಾ? ಆ ರಕ್ತ ಚರಿತ್ರೆ ಏನಿತ್ತು 2.5 ವರ್ಷಗಳ ಕಾಲ ಎಲ್ಲವೂ ಕೂಡ ನಿಂತು ಹೋಗುತ್ತಾ? ಹೊಸ ಹಮಾಸ್ ಉದಯವಾಗುತ್ತಾ ಅಥವಾ ಹೊಸ ಅಲ್ಲಿ ಗಾಜಾದಲ್ಲಿ ಶಾಂತಿ ನೆಲೆಯೂರುತ್ತಾ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸುಮಾರು 2.5 ವರ್ಷಗಳಿಂದ ನಡೀತಾ ಇರುವಂತಹ ಭೀಕರ ಗಾಜಾ ರಕ್ತಪಾತಕ್ಕೆ ಅಂತ್ಯವನ್ನು ಹಾಡುವಂತಹ ನಿಟ್ಟಿನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದು ಮಹತ್ವದ ಅಧಿಕೃತ ಘೋಷಣೆಯನ್ನ ಮಾಡಿದ್ದಾರೆ. ಈ ಐತಿಹಾಸಿಕ ಒಪ್ಪಂದದ ಪ್ರಕಾರ ಹಮಾಸ್ ಸಂಘಟನೆ ತನ್ನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಸಂಪೂರ್ಣವಾಗಿ ನಿಶಸ್ತ್ರೀಕರಣಕ್ಕೆ ಸಮ್ಮತಿಸಿದ್ದು, ಪ್ರತಿಯಾಗಿ ಇಸ್ರೇಲ್ ಕೂಡ ತನ್ನ ರಕ್ಷಣಾ ಪಡೆಗಳೇನಿತ್ತು, ತನ್ನ ಸೇನೆ ಏನಿತ್ತು ಎಲ್ಲವನ್ನೂ ಕೂಡ ಗಾಜಾದಿಂದ ಹಂತ ಹಂತವಾಗಿ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ನೀಡಿದೆ. ಈ ಹಿಂದೆ ಈ ವಿಚಾರ ಸಾಕಷ್ಟು ಬಾರಿ ಪ್ರಸ್ತಾಪ ಆದಾಗ ವೆಪನ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಡೋದಿಲ್ಲ ಅಂತ ಹಮಾಸ್ ತಿಳಿಸಿತ್ತು, ರಿಜೆಕ್ಟ್ ಮಾಡಿತ್ತು. ಈ ಒಂದು ಒಪ್ಪಂದಕ್ಕೆ ಅದು ನಿರಾಕರಿಸಿತ್ತು. ಇದೀಗ ಜಾಗತಿಕ ಮಟ್ಟದಲ್ಲಿ ಸಾಕಷ್ಟು ಒತ್ತಡ ಬರ್ತಾ ಇದೆ. ಹಾಗಾಗಿ ಮತ್ತೊಂದು ಕಡೆ ಗಾಜಾದಲ್ಲಿ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಭೀಕರವಾಗಿದೆ. ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನು ನೋಡ್ತಾನೆ ಇರ್ತೀವಿ. ಅಲ್ಲಿರುವಂಥ ಮಕ್ಕಳು ಯಾವ ರೀತಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪಾಪ ಎಲ್ಲ ಬಿಲ್ಡಿಂಗ್ ಬಿದ್ದೋಗಿದೆ, ತಂದೆ ತಾಯಿಯನ್ನು ಕಳ್ಕೊಂಡಿದ್ದಾರೆ. ಅದ್ರ ನಡುವೆ ಆ ಮಕ್ಕಳ ಒದ್ದಾಟ, ಹರಕಲು ಬಟ್ಟೆ ಇದೆಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಭೀಕರ ಪರಿಸ್ಥಿತಿಯಿಂದಾಗಿ ಮುಂಬರುವಂತಹ 14 ದಿನಗಳಲ್ಲಿ ತನ್ನ ಬಳಿ ಇರುವಂತಹ ಆಯುಧಗಳನ್ನು ಹೊಸ ಆಡಳಿತ ಮಂಡಳಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಪ್ಕೊಂಡಿದ್ದು, ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಸ್ಥಾಪನೆಯ ಹೊಸ ಭರವಸೆಗಳು ಮೂಡ್ತಾ ಇದೆ. ಒಂದು ಕಡೆ ಈ ಅಮೆರಿಕ ಇರಾನ್ ಯುದ್ಧ, ಮತ್ತೊಂದು ಕಡೆ ಇನ್ನೊಂದು ಭೀಕರ ಯುದ್ಧ ಅಂದರೆ ಇಸ್ರೇಲ್ ಹಾಗೂ ಹಮಾಸ್ ನಡುವೆ ಆಗ್ತಾ ಇರುವಂಥ ಯುದ್ಧ. ಕೊನೆಗೂ ಒಂದು ರೀತಿ ಗುಡ್ ನ್ಯೂಸ್, ಇಡೀ ವಿಶ್ವಕ್ಕೆ ಶಾಂತಿ ಸ್ಥಾಪನೆ ಆಗಲಿ ಅಂತಾನೆ ಇಡೀ ವಿಶ್ವ ಕೂಡ ಬಯಸ್ತಾ ಇದೆ. ಇಸ್ರೇಲ್ ಹಾಗೂ ಹಮಾಸ್ ಯುದ್ಧ ಪ್ರಸ್ತುತ ಒಂದು ಅತ್ಯಂತ ಮಹತ್ವದ ಹಾಗೂ ಐತಿಹಾಸಿಕ ತಿರುವಿಗೆ ತಲುಪಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಗಾಜಾ ಶಾಂತಿ ಮಂಡಳಿ ಅಂದರೆ ಗಾಜಾ ಬೋರ್ಡ್ ಆಫ್ ಪೀಸ್ ಏನಿದೆ, ಮಧ್ಯಸ್ಥಿಕೆಯಲ್ಲಿ ಹಮಾಸ್ ಸಂಘಟನೆ ಸಂಪೂರ್ಣವಾಗಿ ತನ್ನ ವೆಪನ್ಸ್ ಅನ್ನ ನೀಡೋದಕ್ಕೆ, ಟ್ರಾನ್ಸ್ಫರ್ ಮಾಡೋದಕ್ಕೆ, ಹಾಗೆ ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸೋದಕ್ಕೆ ಐತಿಹಾಸಿಕ ಒಪ್ಪಂದಕ್ಕೆ ಸಮ್ಮತಿಸಿದೆ ಎನ್ನುವಂಥ ಒಂದು ಮಾಹಿತಿಗಳು ಸಿಗ್ತಾ ಇದೆ. ಹಾಗೆ ಒಂದು ಕಡೆ ಹಮಾಸ್ ಹತ್ರ ಇರುವಂಥ ಎಲ್ಲ ವೆಪನ್ಸ್ಗಳು, ಅದ್ರ ಹತ್ರ ಇರುವಂಥ ಕ್ಷಿಪಣಿ ಆಗಿರ್ಬೋದು, ರಾಕೆಟ್ಸು, ರಾಕೆಟ್ ಲಾಂಚರ್ಸು, ಯುದ್ಧಕ್ಕೆ ಏನೆಲ್ಲ ಬೇಕೋ ಅವೆಲ್ಲ ವಿಚಾರಗಳು ಅಥವಾ ಅವೆಲ್ಲ ಎಕ್ವಿಪ್ಮೆಂಟ್ಸ್ಗಳು, ಟೂಲ್ಸ್ಗಳೇನಿತ್ತು ಅದೆಲ್ಲವನ್ನು ಕೂಡ ನಾವು ಕೊಡ್ತೀವಿ, ಗಿವ್ ಅಪ್ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಇದರ ಜೊತೆಗೆ ಅಲ್ಲಿ ಏನು ಆ ಗಾಜಾದಲ್ಲಿ ಅಥವಾ ಹಮಾಸ್ನಲ್ಲಿ ಸುರಂಗಗಳಿತ್ತು, ಆ ಸುರಂಗಗಳಿಗೂ ಕೂಡ ಈಗ ಅಂತ್ಯ ಸಿಕ್ಕಿದೆ. ಹಮಾಸ್ ನಿಶಸ್ತ್ರೀಕರಣ ಹಾಗೆ ಸುರಂಗಗಳ ಅಂತ್ಯ ಯಾವ ರೀತಿ ಆಗುತ್ತೆ ಇದು ನೋಡ್ತಾ ಹೋಗೋಣ. ಕಂಪ್ಲೀಟ್ ಗಾಜಾದಲ್ಲಿ ಹರಡಿರುವಂತಹ ಬೃಹತ್ ಸುರಂಗ ಜಾಲಗಳನ್ನು ಧ್ವಂಸಗೊಳಿಸೋದಕ್ಕೆ ಇದೀಗ ಸಮ್ಮತಿ ಕೂಡ ಸಿಕ್ಕಿದೆ. ರಾಕೆಟ್ಗಳಾಗಿರ್ಬೋದು, ಕ್ಷಿಪಣಿಗಳಾಗಿರ್ಬೋದು ಹಾಗೂ ಸ್ಫೋಟಕಗಳನ್ನು ನಾವು ಕೊಡ್ತೀವಿ, ಗಿವ್ ಅಪ್ ಮಾಡ್ತೀವಿ ಅಂತ ಹಮಾಸ್ ಹೇಳ್ತಾ ಇದೆ. ಇದಕ್ಕೆ ಟೈಮ್ ಕೂಡ ಕೊಟ್ಟಿದ್ದಾರೆ, ಒಂದು 14 ಡೇಸ್, 14 ದಿನಗಳ ಗಡುವು ಕೂಡ ನೀಡಲಾಗಿದೆ. ಹಮಾಸ್ ಮಿಲಿಟರಿ ಶಕ್ತಿ ಸಂಪೂರ್ಣವಾಗಿ ನಾಶಪಡಿಸೋದಕ್ಕೆ ಟ್ರಂಪ್ ಮಾಡಿರುವಂಥ ಮಾಸ್ಟರ್ ಪ್ಲಾನ್ ಇದು. ಬಟ್ ಈ ಒಂದು ಪ್ರೋಸೆಸ್ ಏನಿದೆ, ಕಂಪ್ಲೀಟ್ ಆಗಿ ವೆಪನ್ಸ್ಗಳನ್ನ ಕೊಡಬೇಕು, ಸುರಂಗಗಳನ್ನು ಅಂತ್ಯ ಮಾಡಬೇಕು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಇದಕ್ಕೆ ಸಾಕಷ್ಟು ದಿನಗಳು, 200ರಿಂದ 350 ದಿನಗಳು ಬೇಕಾಗುತ್ತೆ ಅನ್ನುವಂಥ ಅಂದಾಜಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಡಿಸಿರುವಂತಹ ಶಾಂತಿ ಒಪ್ಪಂದದಲ್ಲಿ ಹಮಾಸ್ನ ಸಂಪೂರ್ಣ
ನಿಶಸ್ತ್ರೀಕರಣವೇ ಅತ್ಯಂತ ಪ್ರಮುಖ ಅಂಶವಾಗಿದ್ದು ಗಾಜಾದಾದ್ಯಂತ ಹರಡಿರುವಂತಹ ಬೃಹತ್ ಸುರಂಗ ಜಾಲಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸುವುದಕ್ಕೆ ಸಮ್ಮತಿ ಕೂಡ ಸಿಕ್ಕಿದೆ. ಹಮಾಸ್ ತನ್ನ ಮಿಲಿಟರಿ ಶಕ್ತಿಯನ್ನು ಬಿಟ್ಕೊಟ್ಟು ಅದರತ್ರ ಇರುವಂತಹ ರಾಕೆಟ್ಗಳು, ಕ್ಷಿಪಣಿಗಳು ಹಾಗೂ ಸ್ಫೋಟಕಗಳನ್ನು ಮುಂಬರುವಂತಹ 14 ದಿನಗಳಲ್ಲಿ ಹೊಸ ಪ್ಯಾಲೆಸ್ಟೀನಿಯನ್ ಪೊಲೀಸ್ ಪಡೆಗೆ ಹಸ್ತಾಂತರಿಸಬೇಕಿದೆ. ಹಮಾಸ್ ಪಡೆಗಳನ್ನು ಸಂಪೂರ್ಣವಾಗಿ ನಾಶಪಡಿಸುವಂತಹ ಈ ಪ್ರಾಸೆಸ್ ಏನಿದೆ ಇದು ಪೂರ್ಣಗೊಳ್ಳೋದಕ್ಕೆ ಕನಿಷ್ಠ ಒಂದು 200ರಿಂದ 350 ದಿನಗಳ ಸಮಯ ಅಗತ್ಯ ಇದೆ ಎನ್ನುವಂಥ ಒಂದು ಅಂದಾಜನ್ನ ಮಾಡಿದ್ದಾರೆ. ಒಂದ್ ವೇಳೆ ಈಗೇನೋ ಹಮಾಸ್ ಒಪ್ಕೊಂಡಿದೆ ನಾವು ವೆಪನ್ಸ್ಗಳನ್ನ ಗಿವ್ ಅಪ್ ಮಾಡ್ತೀವಿ ಅಂತ, ಅಕಸ್ಮಾತ್ ಕೊಟ್ಟಿರುವಂತಹ ಮಾತನ್ನ ಭರವಸೆಯನ್ನ ಅದು ಈಡೇರಿಸದೇ ಇದ್ರೆ ಈ ಕಂಪ್ಲೀಟ್ ಒಪ್ಪಂದ ಏನಿದೆ ಅದನ್ನು ರದ್ದುಗೊಳಿಸಿ ಮತ್ತೆ ಭೀಕರ ವೈಮಾನಿಕ ದಾಳಿ ನಡೆಸೋದಾಗಿ ಇಸ್ರೇಲ್ ಕೂಡ ಎಚ್ಚರಿಕೆಯನ್ನು ನೀಡಿದೆ. ಒಂದು ವೇಳೆ ಓಕೆ ವೆಪನ್ನ ಗಿವ್ ಅಪ್ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್, ಬಟ್ ಅಕಸ್ಮಾತ್ ಈಗ ಒಂದು ಮತ್ತೆ ಆಮೇಲೆ ನಾವು ಗಿವ್ ಅಪ್ ಮಾಡಲ್ಲ, ಅದು ಇದು ಮತ್ತೆ ನಕಾರ ಅಥವಾ ಚಕಾರ ಎತ್ತಿದ್ರೆ ಮತ್ತೆ ವೈಮಾನಿಕ ದಾಳಿ ಮುಂದುವರಿಯುತ್ತೆ. ಇದೇ ರೀತಿ ಭೀಕರ ಸಿಚುವೇಶನ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ತಾ ಇದೆ. ಕಳೆದ ಅಕ್ಟೋಬರ್ 2025ರಲ್ಲಿ ಘೋಷಿಸಲಾದ ಕದನ ವಿರಾಮದ ನಂತರ ಜಾರಿಗೆ ಬಂದ ಈ ಹೊಸ ಶಾಂತಿ ಒಪ್ಪಂದದ ಒಂದಷ್ಟು ವಿದ್ಯಮಾನಗಳನ್ನು ಮುಂದೆ ನಾವು ನೋಡ್ತಾ ಹೋಗೋಣ. ಹಾಗೆ ಯುದ್ಧ ನಡೀತಾ ಇದೆ, ಈಗ ಯುದ್ಧ ನಿಲ್ಲುವಂತಹ ಹಂತಕ್ಕೆ ಬಂದಿದೆ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ. ಆದರೆ ಯುದ್ಧ ಆದಮೇಲೆ ಮುಂದೇನು? ಗಾಜಾದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ? ಗಾಜಾವನ್ನು ಕಂಟ್ರೋಲ್ ಮಾಡೋದು ಯಾರು? ಯಾರ ಅಂಡರ್ಗೆ ಬರುತ್ತೆ ಗಾಜಾ ಅನ್ನೋದು ಸದ್ಯದ ಪ್ರಶ್ನೆ. ಇದನ್ನು ಕೂಡ ನೋಡ್ತಾ ಹೋಗೋಣ. ಗಾಜಾದಲ್ಲಿ ಯಾರ ಕೈಗೆ ಅಧಿಕಾರ? ಗಾಜಾದಲ್ಲಿ ಹಮಾಸ್ ಆಡಳಿತ ಅಂತ್ಯವಾದರೆ ಹೊಸ ತಾಂತ್ರಿಕ ಸರ್ಕಾರ ರಚನೆ ಆಗುತ್ತೆ. ಭದ್ರತೆಯ ಹೊಣೆಯನ್ನ ಹೊರಲಿವೆ ಅಂತಾರಾಷ್ಟ್ರೀಯ ಸ್ಥಿರೀಕರಣ ಪಡೆಗಳು. ಯುದ್ಧದ ನಂತರದ ಗಾಜಾದ ಆಡಳಿತ ವ್ಯವಸ್ಥೆಗೆ ಹೊಸ ಹಾದಿಯನ್ನ ಆಲ್ರೆಡಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೋರಿದ್ದಾರೆ. ಹಮಾಸ್ ಆಡಳಿತವನ್ನ ಸಂಪೂರ್ಣವಾಗಿ ಡೈಲ್ಯೂಟ್ ಮಾಡಿ ವಿಸರ್ಜಿಸಿ ತಾಂತ್ರಿಕ ಎಕ್ಸ್ಪರ್ಟ್ಸ್ಗಳನ್ನ ಒಳಗೊಂಡಂತಹ ಹೊಸ ತಾಂತ್ರಿಕ ಸರ್ಕಾರ ರಚನೆಗೆ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾರೆ. ಗಾಜಾದ ಪುನರ್ ನಿರ್ಮಾಣ, ಮತ್ತೆ ಅದನ್ನ ರೀಕನ್ಸ್ಟ್ರಕ್ಟ್ ಮಾಡಬೇಕು. ಕಂಪ್ಲೀಟ್ ಆಗಿ ಧ್ವಂಸವಾಗಿ ಹೋಗಿದೆ, ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡಬೇಕು. ಹಾಗೆ ಆಡಳಿತ ನಿರ್ವಹಣೆಗೆ ಸಹಾಯ ಮಾಡೋದಕ್ಕೆ ಬೋರ್ಡ್ ಆಫ್ ಪೀಸ್ ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪನೆಯಾಗುತ್ತೆ. ಆಂತರಿಕ ಸುರಕ್ಷತೆಯ ಜವಾಬ್ದಾರಿಯನ್ನ ಹೊಸ ಪ್ಯಾಲೆಸ್ಟೀನಿಯನ್ ಪೊಲೀಸ್ ಪಡೆಗೆ ವಹಿಸ್ತಾರೆ. ಇನ್ನು ಪ್ರಾಂತ್ಯದ ಭದ್ರತೆಯ ಹೊಣೆಯನ್ನ ಅಂತಾರಾಷ್ಟ್ರೀಯ ಸ್ಥಿರೀಕರಣ ಪಡೆಗಳು ಹೊರಲಿದ್ದು ಈ ಎಲ್ಲಾ ಕ್ರಮಗಳ ಮೂಲಕ ಗಾಜಾ ಇನ್ಮುಂದೆ ಯಾವತ್ತಿಗೂ ಕೂಡ ಭಯೋತ್ಪಾದನೆಗೆ ನೆಲೆಯಾಗದಂತೆ ತೀವ್ರ ನಿಗಾ ವಹಿಸೋದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ಯಾಕಂದ್ರೆ ಇಷ್ಟೆಲ್ಲ 2.5 ವರ್ಷ ಯುದ್ಧ ಅದಕ್ಕಾಗೆ ನಡೆದಿದ್ದು, ಈ ಯುದ್ಧ ಎಲ್ಲ ಆಯಿತು, ಅಷ್ಟು ಜನ ಪ್ರಾಣ ಬಿಟ್ಟರು. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಈಗ ಶಾಂತಿ ಒಪ್ಪಂದ ಆಗಿ ಯುದ್ಧ ನಿಂತ ಮೇಲೆ ಮತ್ತೆ ಅಲ್ಲಿ ಇದೇ ರೀತಿ ಟೆರರಿಸಂ ಕಂಟಿನ್ಯೂ ಆದರೆ ಏನು ಯೂಸ್ ಇಲ್ಲ. ಹೀಗಾಗಿ ಆ ಗಾಜಾ ಪ್ರಾಂತ್ಯದಲ್ಲಿ ಕಂಪ್ಲೀಟ್ ಆಗಿ ಭಯೋತ್ಪಾದನೆ ಅನ್ನೋದು, ಟೆರರಿಸಂ ಅನ್ನೋದೇ ಇರಬಾರ್ದು. ಭಯೋತ್ಪಾದನೆಗೆ ನೆಲೆಯಾಗದಂತೆ ತೀವ್ರ ನಿಗಾ ವಹಿಸಬೇಕು ಅನ್ನೋದು ಈ ಒಂದು ಯೋಜನೆಯ ಮುಖ್ಯ ಗುರಿಯಾಗಿದೆ. ಹೀಗಾಗಿ ಟ್ರಂಪ್ ಅವರ ಮಾಸ್ಟರ್ ಪ್ಲಾನ್ ಇದು ಯಾವ ರೀತಿ ಸಾಗುತ್ತೆ ಅಂತ ನೋಡ್ತಾ ಹೋಗಬೇಕು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಜಾದಲ್ಲಿ ಶಾಶ್ವತ ಶಾಂತಿ ಸ್ಥಾಪಿಸುವಂಥ ನಿಟ್ಟಿನಲ್ಲಿ ಹಮಾಸ್ ಹಂತ ಹಂತವಾಗಿ ವೆಪನ್ಸ್ಗಳನ್ನ ನೀಡುತ್ತೆ, ಅದಾದಮೇಲೆ ಶರಣಾಗತಿ ಹೊಂದುತ್ತೆ, ಒಂದು ರೀತಿ ಕದನ ವಿರಾಮ ಅಥವಾ ಶಾಂತಿ ಮೂಡುತ್ತೆ, ಅದಾದಮೇಲೆ ಹೊಸ ಅಧಿಕಾರ ಬರುತ್ತೆ. ಆಗ ಆ ಗಾಜಾ ಪ್ರಾಂತ್ಯದಲ್ಲಿ ಟೆರರಿಸಂ ಅನ್ನೋದೇ ಇರೋದಿಲ್ಲ. ಈ ರೀತಿ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನೋಡೋಣ ಮುಂದೆ ಯಾವ ರೀತಿ ಸಾಗುತ್ತೆ ಇದು ಅಂತ. ಹಾಗೆ ಈ ಟ್ರಂಪ್ ಅವರ ಈ ಯೋಜನೆಗೆ ಒಂದಷ್ಟು ಮುಸ್ಲಿಂ ರಾಷ್ಟ್ರಗಳು ಸಾಥ್ ಕೊಟ್ಟಿವೆ. ಯಾವೆಲ್ಲ ರಾಷ್ಟ್ರಗಳು ನೋಡ್ತಾ ಹೋಗೋಣ. ಟ್ರಂಪ್ಗೆ ಸಾಥ್ ನೀಡಿವೆ ಮುಸ್ಲಿಂ ರಾಷ್ಟ್ರಗಳು. ಈಜಿಪ್ಟ್ ಆಗಿರ್ಬೋದು ಅಥವಾ ಕತಾರ್ ಆಗಿರ್ಬೋದು, ಹಾಗೆ ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಈ ಒಂದು ಒಪ್ಪಂದ ಯಶಸ್ವಿಯಾಗಿದೆ, ಸಕ್ಸಸ್ ಆಗಿದೆ. ಟ್ರಂಪ್ಗೆ ಸಾಥ್ ನೀಡಿವೆ ಮುಸ್ಲಿಂ ರಾಷ್ಟ್ರಗಳು ಈಜಿಪ್ಟ್, ಕತಾರ್ ಹಾಗೂ ಟರ್ಕಿ ಮಧ್ಯಸ್ಥಿಕೆಯಲ್ಲಿ ಒಪ್ಪಂದ ಸಕ್ಸಸ್ ಆಗಿದೆ. ಇಸ್ರೇಲ್ ಭದ್ರತೆಗೆ ಭರವಸೆಯನ್ನ ನೀಡಿವೆ ಅರಬ್ ಮಿತ್ರ ರಾಷ್ಟ್ರಗಳು. ಗಾಜಾವನ್ನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕೋಟ್ಯಾಂತರ ಡಾಲರ್ ಅನುದಾನ ಕೂಡ ಆಲ್ರೆಡಿ ರಿಲೀಸ್ ಆಗಿದೆ. ಏಕೆಂದರೆ ಕಂಪ್ಲೀಟ್ ಆಗಿ ಛಿದ್ರ ಆಗಿರುವಂಥ ಗಾಜಾವನ್ನ ಮತ್ತೆ ಕಟ್ಟಬೇಕು ಅಂತ ಅಂದರೆ ಅದಕ್ಕೆ ದುಡ್ಡು ಬೇಕು, ಆರ್ಥಿಕವಾಗಿ ಸಾಕಷ್ಟು ಬೇಕಾಗುತ್ತೆ. ಹೀಗಾಗಿ ಎಲ್ಲವೂ ಕೂಡ ಅನುದಾನ ಕೂಡ ರಿಲೀಸ್ ಆಗಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಡಿಸಿದ ಈ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಕೇವಲ ಅಮೆರಿಕ ಮಾತ್ರ ಅಲ್ಲ, ಈಜಿಪ್ಟ್ ಆಗಿರ್ಬೋದು, ಕತಾರ್ ಆಗಿರ್ಬೋದು, ಪ್ರಮುಖ ಮುಸ್ಲಿಂ ರಾಷ್ಟ್ರಗಳು, ಟರ್ಕಿ ಆಗಿರ್ಬೋದು, ಸಂಪೂರ್ಣವಾಗಿ
ಬೆನ್ನೆಲುಬಾಗಿ ನಿಂತಿದ್ದು ಹಮಾಸ್ ಅನ್ನ ಮಾತುಕತೆಗೆ ಒಪ್ಪಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿವೆ. ಇರಾನ್ನ ತೀವ್ರ ವಿರೋಧ ಹಾಗೂ ಬೆದರಿಕೆಯ ನಡುವೆಯೂ ಇಸ್ರೇಲ್ ಭದ್ರತೆಗೆ ಅರಬ್ ಮಿತ್ರ ರಾಷ್ಟ್ರಗಳು ಭರವಸೆಯನ್ನು ನೀಡಿದ್ದು ಅಕ್ಟೋಬರ್ 7ರ ದಾಳಿಯಲ್ಲಿ ಬಂದಿಯಾದ ಒತ್ತೆಯಾಳುಗಳ ಬಿಡುಗಡೆ ಮತ್ತು ಲಕ್ಷಾಂತರ ಪ್ಯಾಲೆಸ್ಟೀನಿಯನ್ ನಿರಾಶ್ರಿತರ ಪುನರ್ವಸತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಹಾಗೆ ಯುದ್ಧದಿಂದ ಕಂಪ್ಲೀಟ್ ಆಗಿ ಹಾಳಾಗಿರುವಂತಹ ಗಾಜಾ ಪುನರ್ ನಿರ್ಮಾಣಕ್ಕೆ ಕೋಟ್ಯಂತರ ಡಾಲರ್ ಅಂತಾರಾಷ್ಟ್ರೀಯ ಅನುದಾನ ಹರಿದು ಬರಲಿದ್ದು ಹಮಾಸ್ ಶರಣಾಗತಿಯ ಹಾದಿ ತುಳಿಯೋದ್ರೊಂದಿಗೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ಅಮೆರಿಕ ತೊಟ್ಟ ಪಣ ಫಲಪ್ರದವಾಗ್ತಾ ಇದೆ. ಯಾಕಂದರೆ ಬೇರೆ ಬೇರೆ ರಾಷ್ಟ್ರಗಳು ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾ ಇದೆ, ಅನುದಾನ ಕೂಡ ಇನ್ನೇನು ಸಿಗುತ್ತೆ. ಹೀಗಾಗಿ ಈ ಯೋಜನೆ ಆಲ್ಮೋಸ್ಟ್ ಸಕ್ಸಸ್ ಆಗುತ್ತೆ. ಬಟ್ ಯಾವಾಗ ಹಮಾಸ್ ಏನಾದರೂ ತನ್ನಲ್ಲಿರುವಂಥ ವೆಪನ್ಸ್ಗಳನ್ನು ತ್ಯಜಿಸಿದ್ರೆ, ಗಿವ್ ಅಪ್ ಮಾಡಿದರೆ ಮಾತ್ರ. ಅಕಸ್ಮಾತ್ ಮಾಡಲಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಇದು ಕಂಟಿನ್ಯೂ ಆಗೋದಿಲ್ಲ. ಈ ಯೋಜನೆಗಳಾಗೇ ಪುಸ್ತಕದಲ್ಲಿ ಇರುತ್ತೆ ಹೊರತು ಮತ್ತೆ ಯುದ್ಧ ಎಲ್ಲವೂ ಕೂಡ ಆರಂಭವಾಗುತ್ತೆ. ಹಾಗೆ ಒಂದಿಷ್ಟು ಈ ವಿಚಾರಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕೊನೆಗೂ 2.5 ವರ್ಷಗಳಿಂದ ಏನು ಅಲ್ಲಿ ರಕ್ತಪಾತ ನಡೀತಾ ಇತ್ತು, ಯುದ್ಧ ನಡೀತಾ ಇತ್ತು, ಒಂದಷ್ಟು ನಿಜಕ್ಕೂ ಭೀಭತ್ಸ ದೃಶ್ಯಗಳನ್ನು ನಾವೆಲ್ಲ ಇಂಟರ್ನೆಟ್ನಲ್ಲಿ ನೋಡಿದ್ವಿ. ಹಾಗಾದರೆ ರಕ್ತಪಾತದ ಅಂತ್ಯವಾಗುತ್ತಾ? ಗಾಜಾದಲ್ಲಿ ಹೊಸ ಕಿರಣ ಮೂಡುತ್ತಾ? ಹೊಸ ಗಾಜಾ ಉದಯವಾಗುತ್ತಾ? ನೋಡ್ತಾ ಹೋಗೋಣ. ರಕ್ತಪಾತದ ಅಂತ್ಯ, ಗಾಜಾದಲ್ಲಿ ಹೊಸ ಕಿರಣ. ನಿಜಕ್ಕೂ 73,000ಕ್ಕೂ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿತ್ತು ಈ ಒಂದು ಭೀಕರ ಸಂಘರ್ಷ. ಕಳೆದ 2.5 ವರ್ಷಗಳ ಈ ಸಂಘರ್ಷದಲ್ಲಿ 73,000ಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯನ್ನರು ಹಾಗೂ 1,200ಕ್ಕೂ ಹೆಚ್ಚು ಇಸ್ರೇಲಿಗಳನ್ನ ಬಲಿ ತೆಗೆದುಕೊಂಡು ಲಕ್ಷಾಂತರ ಜನರನ್ನ ಟೆಂಟ್ ಶಿಬಿರಗಳಿಗೆ ತಳ್ಳಿದ್ದ ಯುದ್ಧಕ್ಕೆ ಕೊನೆಗೂ ಮುಕ್ತಿ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ 20 ಅಂಶಗಳ ಒಂದು ಐತಿಹಾಸಿಕ ಯೋಜನೆಯಿಂದಾಗಿ ಇಸ್ರೇಲ್ ಹಾಗೂ ಪ್ಯಾಲೆಸ್ತೈನ್ ಶಾಶ್ವತ ಶಾಂತಿಯತ್ತ ಹೆಜ್ಜೆ ಇಡ್ತಾ ಇದ್ದು ದಶಕಗಳ ಹಗೆತನ ಮರೆತು ಜೊತೆಯಾಗಿ ಬಾಳುವಂತಹ ಹೊಸ ಪ್ರಯತ್ನ ಕೂಡ ಶುರುವಾಗಿದೆ. ವಿನಾಶದ ಹಾದಿಯಿಂದ ವಿಕಾಸದ ಹಾದಿಯ ಕಡೆಗೆ ಹೊರಟಿರುವಂತಹ ಗಾಜಾ ನಿವಾಸಿಗಳಲ್ಲಿ ನಶಿಸಿ ಹೋಗಿದ್ದ ಭರವಸೆ ಈಗ ಮತ್ತೆ ಚಿಗುರ್ತಾ ಇದೆ. ಹೀಗಾಗಿ ಅಂದರೆ ಈಗ 2026 ಇನ್ನೊಂದು 4 ವರ್ಷ ಅಂತ ಅಂದರೆ 2030ರ ವೇಳೆಗೆ ಗಾಜಾವನ್ನು ಮತ್ತೆ ಸುಸ್ಥಿರ ನಗರವನ್ನಾಗಿ ಮಾಡುವಂಥ ಗುರಿಯನ್ನು ಹೊಂದಲಾಗಿದೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಈ ಯೋಜನೆ ಜಾರಿಯಾದರೆ ಇದು ಇತಿಹಾಸದ ಅತಿ ದೊಡ್ಡ ರಾಜತಾಂತ್ರಿಕ ಗೆಲುವಾಗಿ ದಾಖಲಾಗುತ್ತೆ. ಜೊತೆಗೆ ಮಧ್ಯಪ್ರಾಚ್ಯದಲ್ಲಿ ಶಾಂತಿಯ ಹೊಸ ಯುಗಕ್ಕೆ ಮುನ್ನುಡಿ ಬರೆಯುತ್ತೆ. ಹೀಗಾಗಿ ಹೊಸ ಗಾಜಾ ನಿರ್ಮಾಣವಾಗುತ್ತಾ? ಇದೆಲ್ಲವೂ ಕೂಡ ಹಮಾಸ್ ಮೇಲೆ ಡಿಪೆಂಡ್ ಆಗಿದೆ. ನೋಡೋಣ ಏನಾಗುತ್ತೆ ಅಂತ.